ಇನ್ನು ಯುದ್ಧ ವಿರಾಮದ ಘೋಷಣೆಯನ್ನ ಇರಾನ್ ಕೂಡ ಒಪ್ಪಿಕೊಂಡಿದೆ. ಇರಾನ್ನ ವಿದೇಶಾಂಗ ಸಚಿವರು ಅಧಿಕೃತ ಪ್ರಕಟಣೆಯನ್ನ ನೀಡಿದ್ದಾರೆ. 10 ಅಂಶದ ಪ್ರಸ್ತಾವನೆಯನ್ನು ಒಪ್ಪಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಪೂರ್ಣ ಪ್ರಮಾಣದ ಕದನ ವಿರಾಮಕ್ಕೆ ಷರತ್ತು ವಿಧಿಸಿದೆ ಇರಾನು. ಇರಾನ್ನ ಸುಪ್ರೀಂ ನ್ಯಾಷನಲ್ ಕೌನ್ಸಿಲ್ನಿಂದ ಕದನ ವಿರಾಮಕ್ಕೆ ಷರತ್ತು ವಿಧಿಸಲಾಗಿದೆ. 10 ಅಂಶಗಳ ಷರತ್ತು. ಅದನ್ನ ಅಮೆರಿಕ ಹೇಳ್ತಿದೆ ಪ್ರಸ್ತಾಪ ಅಂತ, ಪ್ರಪೋಸಲ್ ಅಂತ ಹೇಳ್ತಿದೆ. ಇರಾನ್ ಹೇಳ್ತಿದೆ ಕಂಡೀಷನ್ ಅಂತ. ಇದರ ಬಗ್ಗೆ ಚರ್ಚೆ ಯಾವಾಗ ಆಗತ್ತೆ ಅಂತಂದ್ರೆ 10ನೇ ತಾರೀಕು ಇಸ್ಲಾಮಾಬಾದ್ದಲ್ಲಿ ಆಗುತ್ತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ದಲ್ಲಿ ಚರ್ಚೆಯಾಗೋದಕ್ಕಿದೆ. ಏನೇನು ಷರತ್ತುಗಳಿದ್ದಾವೆ ಆ ಷರತ್ತುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಷರತ್ತು ಹೆಂಗಿದೆ ಅಂತಂದ್ರೆ ಇರಾನೇ ಗೆದ್ದಿದೆ ಅನ್ನೋ ರೀತಿಯಲ್ಲಿದೆ ಷರತ್ತುಗಳು. ಯಾವತ್ತೂ ಕೂಡ ಗೆದ್ದ ರಾಷ್ಟ್ರ ಎಡ್ಜಿರುತ್ತೆ ತನ್ನ ಷರತ್ತುಗಳನ್ನು ಮುಂದಿಡೋದಕ್ಕೆ. ಇರಾನ್ ವಿಧಿಸಿರುವಂತಹ ಷರತ್ತುಗಳು ಹಂಗೆ ಇದೆ. ಇರಾನ್ ಮೇಲುಗೈ ಸಾಧಿಸಿದ ರೀತಿಯಲ್ಲಿ ಕಾಣ್ತಿದೆ ಇರಾನ್ ವಿಧಿಸಿದಂಥ ಷರತ್ತುಗಳನ್ನು ನೋಡಿದರೆ. ಅದರಲ್ಲಿ ಪ್ರಮುಖವಾದಂಥ ಷರತ್ತು ಯುದ್ಧ ಪರಿಹಾರವನ್ನು ಕೊಡಬೇಕು ಅಂತ, ನಷ್ಟ ಪರಿಹಾರವನ್ನು ಕೊಡಬೇಕು ಅಂತಿದೆ. ಅಮೆರಿಕ ನಮ್ಮ ಮೇಲೆ ಮಾಡಿದಂಥ ದಾಳಿಗೆ ಪರಿಹಾರ ಕೊಡಬೇಕು ಅಂತ, ಯುದ್ಧ ಹಾನಿಗೆ ಪರಿಹಾರ ಕೊಡಿ. ಸೊ ಇದು ಇರಾನ್ ಮೇಲುಗೈ ಸಾಧಿಸಿದೆ ಅನ್ನೋ ರೀತಿಯಲ್ಲಿದೆ. ಇರಾನ್ ಹೇಳ್ಕೊಳ್ತಾ ಇರೋದು, ಇರಾನ್ ಕ್ಲೈಮ್ ಮಾಡಿಕೊಳ್ತಾ ಇರೋದು ಹಂಗಿದೆ. ಅಮೆರಿಕ ಹೇಳ್ತಿದೆ ನಾವು 15 ಷರತ್ತುಗಳನ್ನು ಹಾಕಿದ್ದೀವಿ, ಇರಾನ್ಗೆ 15 ಷರತ್ತುಗಳನ್ನು ನಾವು ವಿಧಿಸಿದ್ದೀವಿ. ಆ ಷರತ್ತುಗಳು ಏನು, ಅವರದ್ದೇನು ಇವ್ರದ್ದೇನು ನೋಡ್ತಾ ಇದ್ದೀರಿ. ಯುರೇನಿಯಮ್ಮು, ವೆಪನ್ ಗ್ರೇಡ್ ಯುರೇನಿಯಂ ಇರಾನ್ ಬಳಿ ಇದೆ. ಅಣ್ವಸ್ತ್ರ ತಯಾರಿಕೆಗೆ ಬೇಕಾದಂಥ ವೆಪನ್ ಗ್ರೇಡ್ ಯುರೇನಿಯಂ. ಆ ಯುರೇನಿಯಂ ಅನ್ನು ನಮ್ಮ ಕೈಗೊಪ್ಪಿಸಿ ಅಂತ ಅಮೆರಿಕ ಹಿಂದಿನಿಂದಲೂ ಕೂಡ ಹೇಳ್ತಾ ಇರೋದು. ಸುಮಾರು 450 kgಯಷ್ಟು ಯುರೇನಿಯಂ ಇದೆ. ಅದು 60% ಎನ್ರಿಚ್ಡ್ ಯುರೇನಿಯಂ. 90% ರೀಚ್ ಆದರೆ ಇಮಿಡಿಯೇಟ್ ಇರಾನ್ ಕೈಗೆ ಅಣ್ವಸ್ತ್ರ ಬಂದು ಬಿಡುತ್ತೆ, ಅಣು ಬಾಂಬ್ ಬಂದು ಬಿಡುತ್ತೆ. ಡಿಫೆನ್ಸ್ ಎಕ್ಸ್ಪರ್ಟ್ ಪ್ರಕಾರ, ರಕ್ಷಣಾ ತಜ್ಞರ ಪ್ರಕಾರ ಇರಾನ್ ಬಳಿ ಇರುವಂಥ ಯುರೇನಿಯಂನಿಂದ 10 ಅಣುಬಾಂಬ್ಗಳನ್ನು ಸಿದ್ಧಪಡಿಸಬಹುದು. ಅದನ್ನು ನಮಗೆ ಒಪ್ಪಿಸಿ ಅಂತ ಅಮೆರಿಕ ಹೇಳಿದೆ. 15 ಷರತ್ತುಗಳ ಪೈಕಿ ಅದು ಕೂಡ ಒಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.